ಹಾಯ್, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಂದು ರಿಕ್ವೆಸ್ಟ್ ಬಂದಿತ್ತು. ಏನು ಅಂದರೆ, ತಾವು ದಯವಿಟ್ಟು ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳಿಗೆ ನಿಮ್ಮ ಸಕ್ಸಸ್ನ ಬಗ್ಗೆ, ಪರೀಕ್ಷೆಯ ಅನುಭವದ ಬಗ್ಗೆ, ನಾವು ಮುಂಬರುವ VAO ಪರೀಕ್ಷೆಗೆ ಹೇಗೆ ತಯಾರಿ ಮಾಡಬೇಕು ಅನ್ನೋ ಬಗ್ಗೆ ವಿಡಿಯೋ ಮಾಡಿ. ಓಕೆ, ಈ ಕ್ವಶನ್ಗೆ ನಾನು ಆನ್ಸರ್ ಹೇಳ್ತೀನಿ. ಎಲ್ಲದಕ್ಕಿಂತ ಮುಂಚೆ ನನಗೂ ವೀಡಿಯೋಗಳು ಮಾಡಬೇಕು, ಹೇಳಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಬಟ್ ನನಗೂ ಟೈಮ್ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ವರ್ಕಲ್ಲಿ ಫ್ರೀ ಟೈಮ್ ಸಿಗ್ತಿಲ್ಲ. ಸೊ ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೋ ಆವಾಗ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಇವಾಗಲೂ ಆಲ್ಮೋಸ್ಟ್ 6 ಗಂಟೆ ಆಗಿದೆ, ಕತ್ಲಾಗ್ತಿದೆ. ಬಟ್ ಸ್ಟಿಲ್ ಒಂದು ವೀಡಿಯೋ ಮಾಡೋಣ ಅಂತ ಕೂತಿದ್ದೀನಿ. ಸೊ ಓಕೆ, ಇವಾಗ ಅದೆಲ್ಲ ಬಿಟ್ಟು ಆನ್ಸರ್ ಮಾಡೋಣ. ನನ್ನ ಸಕ್ಸಸ್ ಬಗ್ಗೆ ಹೇಳಬೇಕು ಅಂದರೆ, ನಾನು 2021 ನನ್ನ ಜರ್ನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಯಾವುದೇ ಗೈಡೆನ್ಸ್ ಆಗಲಿ, ಯಾವುದೇ ನಾಲೆಡ್ಜ್ ಆಗಲಿ ಇರಲಿಲ್ಲ ನನಗೆ. ಕಂಪ್ಲೀಟ್ ಬ್ಲ್ಯಾಂಕ್, ಏನೂ ಇಲ್ದಿರೋ ಮೈಂಡಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಹೇಗಿರುತ್ತೆ ಎಕ್ಸಾಮ್, ಹೇಗೆ ಪ್ರಿಪೇರ್ ಆಗಬೇಕು, ಏನು ಓದಬೇಕು, ಕಂಪ್ಲೀಟ್ ಝೀರೋ ನಾಲೆಡ್ಜ್ ಇಟ್ಕೊಂಡೇ ನಾನು ಓದಿದ್ದು. ಬಟ್ ಸ್ಟಾರ್ಟಿಂಗಲ್ಲಿ ಓದುವಾಗ ಎಲ್ಲನೂ ಇಂಪಾರ್ಟೆಂಟ್ ಅನ್ನಿಸ್ತಿತ್ತು. ಏನು ಓದಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಯಾವುದು ಓದಬಾರ್ದು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸಿಕ್ಕಿದ್ದೆಲ್ಲ ಓದ್ತಿದ್ವಿ. ಯಾಕಂದರೆ ನಮಗೆ ಕಂಪ್ಲೀಟಾಗಿ ಒಂದು ಪರ್ಫೆಕ್ಟ್ ಗೈಡೆನ್ಸ್ ಇರಲಿಲ್ಲ. ಯಾರೂ ಬಂದು ನಿಂತ್ಕೊಂಡು ಏನು ಓದಬೇಕು, ಏನು ಓದಬಾರ್ದು ಅನ್ನೋದು ಹೇಳೋರು ಇರಲಿಲ್ಲ. ಸೊ ದಟ್ ನಮಗೆ ಯಾವ ಎಕ್ಸಾಮ್ಗೆ ಏನು ಓದಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಸೊ ಸ್ಟಾರ್ಟಿಂಗ್ ನನಗೆ ಆಲ್ಮೋಸ್ಟ್ 1-2 years ಇದರಲ್ಲೇ ನಾನು ಸ್ಟ್ರಗಲ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಹೇಳೋರೇ ಯಾರೂ ಇರಲಿಲ್ಲ. ಏನು ಓದಬೇಕು ಅನ್ನೋದು, ಆ ನಾಲೆಡ್ಜ್ ಹೇಳಬೇಕು ಅನ್ನೋರೇ ಯಾರೂ ಇರಲಿಲ್ಲ. ಸೊ ಯೂಟ್ಯೂಬಲ್ಲಿ ನೋಡಿದ್ರೆ ಒಬ್ಬರು ಒಂದು ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ. ಒಬ್ರೊಬ್ಬರು ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಹೇಳೋದ್ರಿಂದ ಏನು ಓದಬೇಕು ಅನ್ನೋದು ಆವಾಗಲೂ ಗೊತ್ತಾಗ್ತಿರ್ಲಿಲ್ಲ, ಲಿಟ್ರಲಿ ಗೊತ್ತಾಗ್ತಿರ್ಲಿಲ್ಲ. ಓಕೆ, ಇವ್ರು ಹೇಳಿದ್ದು ಓದೋಣ ಅಥವಾ ಈ ಎಕ್ಸಾಮ್ಗೆ ಓದೋಣ, ಯಾವ ಎಕ್ಸಾಮ್ಗೆ ಓದಬೇಕು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ. ಬಟ್ ನಾನು ಯಾವುದೇ ಥರ, ಇನ್ನೊಂದು ಸಲ ಹೇಳ್ತಿದ್ದೀನಿ, ನಾನು ಯಾವ ಸ್ಟೇಟ್ ಎಕ್ಸಾಮ್ಗೂ ಯಾವತ್ತೂ ಕೂತ್ಕೊಂಡು ಪ್ರಿಪೇರ್ ಆಗಿರಲಿಲ್ಲ. ಯಾಕಂದರೆ ನನಗೆ, ನೀವೇ ಎಲ್ಲರೂ ಕಮೆಂಟಲ್ಲಿ ಹಾಕ್ತಿದ್ದೀರಲ್ಲ, ಸ್ಟೇಟ್ ಎಕ್ಸಾಮಲ್ಲಿ ತುಂಬ ಲಾಂಗಾಗಿ ರಿಸಲ್ಟ್ಗಳು ಬರುತ್ತೆ, ಇಲ್ಲ ಕರಪ್ಷನ್ ನಡೆಯುತ್ತೆ, ಈ ಥರ ತುಂಬ ಮೈನಸ್ ಪಾಯಿಂಟ್ಸ್ಗಳು ಇದ್ದಿದ್ದರಿಂದ ನನಗೂ ಆ ನಂಬಿಕೆ ಇರಲಿಲ್ಲ. ಸೊ ದಟ್ ನಾನು ಅದಕ್ಕೆ ಯಾವುದೇ ಥರ ಸ್ಟೇಟ್ ಎಕ್ಸಾಮ್ಗೆ ಯಾವುದಕ್ಕೂ ಅಪ್ಲಿಕೇಶನೂ ಹಾಕಿರಲಿಲ್ಲ, ಕೂತ್ಕೊಂಡು ಓದೂ ಇರಲಿಲ್ಲ. ಬಟ್ ಕಂಪ್ಲೀಟಾಗಿ ನಾನು ಸೆಂಟ್ರಲ್ ಯಾವುದಾದ್ರೂ ಎಕ್ಸಾಮ್ಗಳು ನಡೆಸ್ತಿರೋದ್ರಿಂದ ಅದ್ರ ಮೇಲೆ ಫೋಕಸ್ ಮಾಡಿದೆ ಕಂಪ್ಲೀಟಾಗಿ. ಬಟ್ ಇವಾಗ ನಾವು ಸ್ಟೇಟಲ್ಲಾದರೂ ನೋಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಯೂಟ್ಯೂಬರ್ಸ್ಗಳು ಸಿಗುತ್ತೆ, ಯೂಟ್ಯೂಬ್ ವೀಡಿಯೋಸ್ಗಳು ಸಿಗುತ್ತೆ, ನಾವು ಪ್ರಿಪೇರ್ ಆಗ್ಬೋದು. ಅದೇ ನಾವು ಸೆಂಟ್ರಲ್ ರಿಲೇಟೆಡ್ ಯಾವುದಕ್ಕಾದ್ರೂ ಪ್ರಿಪೇರ್ ಆಗ್ತೀವಿ ಅಂದರೆ ಕಂಪ್ಲೀಟ್ ಒಂದೊಂದು ಎಕ್ಸಾಮ್ಗೂ ಒಂದೊಂದು ಸಾವಿರ ಚಾನಲ್ ಇರೋದ್ರಿಂದ ನಮಗೆ ಲಿಟ್ರಲಿ ಕನ್ಫ್ಯೂಷನ್ ಆಗೋದು. ಓಕೆ, ಯಾವ್ದು ಓದಬೇಕು, ಯಾವ್ದು ಓದಬಾರ್ದು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಅದು ಅಫ್ಕೋರ್ಸ್ ಎಲ್ರಿಗೂ ಆಗೇ ಆಗುತ್ತೆ, ಯಾಕಂದರೆ ಪ್ರಾಪರ್ ನಮಗೆ ಗೈಡೆನ್ಸ್ ಇಲ್ದಿರುವಾಗ ಅದಾಗುತ್ತೆ. ಸೊ ಇದೇ ಥರ ನಂದು ಸ್ಟಾರ್ಟಿಂಗ್ 2.5 years ಹೀಗೆ ಹೋಯಿತು. ನನಗೇನು ಓದಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೂ ಓದ್ತಾನೇ ಇದ್ದೆ. ಆಲ್ಮೋಸ್ಟ್ ನಂದು ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಸ್ಟ್ರಾಂಗ್ ಮಾಡಿಕೊಂಡೆ. ಓಕೆ, ಸ್ಟ್ಯಾಟಿಕ್ ಸಬ್ಜೆಕ್ಟಲ್ಲಿ ಏನು ಸ್ಟ್ಯಾಟಿಕ್ಸ್ಗಳಿತ್ತೋ ಅದನ್ನು ಏನಂತಾರೆ, ಆ ಬೇಸ್ನ ಸ್ಟ್ರಾಂಗ್ ಮಾಡಿಕೊಂಡೆ. ಯಾವುದೇ ಸಬ್ಜೆಕ್ಟ್ಸ್ಗಳಿದೆ ಅಲ್ಲ, ಇವಾಗ ಎಕಾನಮಿ, ಪಾಲಿಟಿ, ಹಿಸ್ಟ್ರಿ, ಇದನ್ನು ಸ್ಟ್ರಾಂಗ್ ಮಾಡಿಕೊಂಡು ಇದು ಬಿಟ್ಟು ಕೆಲವೊಂದು ಎಕ್ಸಾಮ್ಗಳಿಗೆ ಕೆಲವೊಂದು ಪರ್ಟಿಕ್ಯುಲರ್ ಏನಂತಾರೆ, ಸಿಲೆಬಸ್ಗಳನ್ನ ಆ್ಯಡ್ ಮಾಡ್ತಾರೆ. ಅಂದರೆ ಆ ಟಾಪಿಕ್ ಅದರಲ್ಲಿ ಇರಲ್ಲ ಆ ಎಕ್ಸಾಮ್ಗೆ, ಅದನ್ನು ಆ್ಯಡ್ ಮಾಡ್ತಾರೆ. ಅವಾಗ ಏನು ಮಾಡೋದು, ನಮ್ಮದು ಸ್ಟ್ಯಾಟಿಕ್ ಕೋರ್ ಚೆನ್ನಾಗಿದ್ರೆ ಆ ಎಕ್ಸ್ಟ್ರಾ ಸಬ್ಜೆಕ್ಟ್ನ ನಾವು ಜಸ್ಟ್ ಪ್ರಿಪೇರ್ ಆಗೋದು ಅಷ್ಟೇ ಮೈಂಡಲ್ಲಿ ಇದ್ದಿದ್ದು. ಬಟ್ ಏನು ಮಾಡ್ತಿದ್ದೆ, ಓದುವಾಗ ಜಸ್ಟು ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳ ಮೇಲೆ ತುಂಬಾ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದ್ದೆ. ಎಷ್ಟಾಗುತ್ತೋ ಅಷ್ಟು ಹೋಲ್ಡ್ ಮಾಡಿದ್ದೆ. ಕಂಪ್ಲೀಟ್ ಪರ್ಫೆಕ್ಟ್ ಆಗಿದ್ದನ್ನ ಇಲ್ಲ, ಅಟ್ಲೀಸ್ಟ್ ಒಂದು ಒಳ್ಳೆ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಏನಾಯಿತು, ಆಲ್ಮೋಸ್ಟ್ ಎಕ್ಸಾಮ್ ಕೊಡ್ತಾನೆ ಇದ್ದೆ. ನಂದು ಆ್ಯಪ್ಟಿಟ್ಯೂಡ್ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ರೀಸ್ನಿಂಗ್ ಚೆನ್ನಾಗಿತ್ತು, ಇಂಗ್ಲೀಷ್ ಚೆನ್ನಾಗಿತ್ತು, ಇನ್ನು ಸ್ಟ್ಯಾಟಿಕ್ಸ್ಗಳು ಚೆನ್ನಾಗಿತ್ತು. ಬಟ್ ನಂದು ಕರೆಂಟ್ ಅಫೇರ್ಸ್ ಚೆನ್ನಾಗಿರಲಿಲ್ಲ, ಯಾಕೆಂದರೆ ನಾನು ಕರೆಂಟ್ ಅಫೇರ್ಸ್ ಡೈಲಿ ಫಾಲೋ ಅಪ್ ಮಾಡ್ತಿರ್ಲಿಲ್ಲ. ಇದೆಲ್ಲ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಓಕೆ, ಒಂದು ಎಕ್ಸಾಮ್ ಕೊಡೋಣ, ಒಂದು ಎಕ್ಸಾಮಿಗೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. VA ಎಕ್ಸಾಮ್ ನಾನು ಫಸ್ಟ್ ಅಪ್ಲಿಕೇಶನ್ ಹಾಕಿದ್ದೆ. ಒಂದು ಸ್ಟೇಟ್ ಎಕ್ಸಾಮಲ್ಲಿ VA ಎಕ್ಸಾಮ್ಗೆ ಹಾಕಿದ್ದು.
ಸರಿ ಓಕೆ ಒಂದು ಟ್ರೈ ಮಾಡೋಣ ಅಂತ. ಬಟ್ ಕಂಪ್ಲೀಟಾಗಿ VA ಎಕ್ಸಾಮ್ ಬಂದ್ಬಿಟ್ಟು ಈ ವರ್ಷನೇ ಫಸ್ಟ್ ಟೈಮ್ ನಡೆದಿದ್ದು. ಇಷ್ಟು ವರ್ಷನೂ ಅದು 12th ಮೇಲೆ PUC ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ರು. ಬಟ್ ಈ ಸಲ ಮಾತ್ರ ಅದನ್ನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿ ಅದನ್ನು ಕೆಟಗರೈಸ್ ಮಾಡಿ ಅದಕ್ಕೊಂದು ಎಕ್ಸಾಮ್ ನಡೆಸಿದ್ರು. ಸೊ ಎಲ್ರಿಗೂ VA ಎಕ್ಸಾಮ್ ಈ ಸಲ ಬರೆದಿರೋರು ಎಲ್ರಿಗೂ ಹೊಸದೇ, ಎಲ್ಲರೂ ಹೊಸದಾಗೆ ಟ್ರೈ ಮಾಡಿರೋದು. ಈ ಕೆಲವೊಂದು ಎಕ್ಸಾಮ್ಗಳು ಪ್ರತಿ ವರ್ಷ ನಡೆಯುತ್ತೆ. ಬಟ್ ಈ ಸಲ ಏನಾಯಿತು ಅಂದರೆ VA ಎಕ್ಸಾಮ್ ಫಸ್ಟ್ ಟೈಮ್ ಅದು ಬಂದಿದ್ದು, ಫಸ್ಟ್ ಟೈಮ್ ನೋಟಿಫಿಕೇಷನ್ ಆಗಿದ್ದು, ಫಸ್ಟ್ ಟೈಮ್ ಎಕ್ಸಾಮ್ ನಡೆಸಿದ್ದು, ಫಸ್ಟ್ ಟೈಮ್ ಅವರು ಎಕ್ಸಾಮ್ ನಡೆಸಿ ಫುಲ್ಫಿಲ್ ಮಾಡ್ಕೊಂಡಿದ್ದು. ಆ ಜಾಬ್ಗಳಿಗೆ ಏನು ಸೀಟ್ಸ್ಗಳಿತ್ತು ಅದನ್ನು ಫುಲ್ ಮಾಡಿಕೊಂಡ್ರು. ಸೊ ಇದರ ಅರ್ಥ ಏನು ಅಂದರೆ ಲಿಟ್ರಲಿ VA ಎಕ್ಸಾಮ್ಗೆ ಇಲ್ಲಿ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಯಿತಾ. ಬೇಸಿಕ್ ಸಬ್ಜೆಕ್ಟ್ಸ್ಗಳಿರುತ್ತಲ್ಲ ಅದು ಕಂಪಲ್ಸರಿ ಎಲ್ಲ ಎಕ್ಸಾಮ್ಗೂ ಅಪ್ಲೈ ಆಗುತ್ತೆ. ಯಾವುದ್ಯಾವುದು? ಇಂಗ್ಲೀಷ್, ಹಿಸ್ಟ್ರಿ, ಕರೆಕ್ಟ್ ಅಲ್ವಾ? ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪಾಲಿಟಿ, ಈ ಸಬ್ಜೆಕ್ಟ್ಸ್ಗಳು ಬಂದ್ಬಿಟ್ಟು ನಿಮ್ಮ ಫೌಂಡೇಶನ್. ಇದು ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾರೆ. ನೀವು ಯಾವುದೇ ಎಕ್ಸಾಮ್ ಬರೀರಿ, ಮೇ ಬಿ ರೈಲ್ವೆ ಎಕ್ಸಾಮ್ ಬರೀರಿ, SSC ಎಕ್ಸಾಮ್ ಬರೀರಿ, ಇಲ್ಲ UPSC ಯಾವುದೇ ಎಕ್ಸಾಮ್ ಬರೀರಿ, ಇಲ್ಲ ಸ್ಟೇಟ್ ಎಕ್ಸಾಮ್ ಬರೀರಿ, ಯಾವುದೇ ಎಕ್ಸಾಮ್ ಕೇಳಿದ್ರು GK ಬಂದ್ಬಿಟ್ಟು ಎಲ್ರಿಗೂ ಒಂದೇ ಇರುತ್ತೆ. ಬಟ್ ಕ್ವಶನ್ ಪ್ಯಾಟ್ರನ್ಗಳು ಚೇಂಜ್ ಆಗ್ಬೋದು, ಕ್ವಶನ್ ಕೇಳೋ ಅಂಥ ರೀತಿ ಚೇಂಜ್ ಆಗ್ಬೋದೇ ಹೊರತು ಯಾವತ್ತೂ ಸಬ್ಜೆಕ್ಟ್ ಚೇಂಜ್ ಆಗಲ್ಲ. ನೀವು ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರು, ಇದು UPSC ಸಿಲೆಬಸ್ ಥರ ಇದೆ, ಇದು ಓದೋಕ್ಕಾಗಲ್ಲ ಅಂದರೆ ಅದು ನಿಮ್ಮ ಲಿಮಿಟೇಷನ್ಸ್ ಅಷ್ಟೇ. ಬಟ್ ಒಂದು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲ ಎಕ್ಸಾಮ್ಸ್ಗಳಿಗೂ ಬೇಸ್ ಅನ್ನೋದು ಒಂದೇ ಇರೋದು, ಅದು ಸ್ಟ್ಯಾಟಿಕ್ GK ಸಬ್ಜೆಕ್ಟ್ಸ್ಗಳು. ಇನ್ನು ಬೇರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನೀವು ಸ್ಟೇಟ್ ಎಕ್ಸಾಮ್ ಬರುವಾಗ ಕನ್ನಡ ಕೇಳ್ತಾರೆ, ಕನ್ನಡ ಇಲ್ಲ ಬೇರೆ ಇದ್ರಲ್ಲಿ ಸಿಗಲ್ಲ, ಕರೆಕ್ಟ್ ಅಲ್ವಾ? ಬಟ್ ನಿಮಗೆ ಆಪ್ಟಿಟ್ಯೂಡ್ ಸೇಮ್ ಇರುತ್ತೆ, ರೀಸ್ನಿಂಗ್ ಸೇಮ್ ಇರುತ್ತೆ, ಇಂಗ್ಲೀಷು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಆ ಲೆವೆಲ್ ಚೇಂಜ್ ಆಗುತ್ತೆ ಹೊರತು ಸಬ್ಜೆಕ್ಟ್ಸ್ಗಳು ಯಾವಾಗಲೂ ಸೇಮ್ ಇರುತ್ತೆ. ಅದನ್ನು ನಂಬಿ ಫಸ್ಟು, ಓಕೆನಾ? ಇಲ್ಲ ನಾನು ಇಷ್ಟು ದೊಡ್ಡ ಬುಕ್ ಓದಲ್ಲ, ನನಗೆ ಸಣ್ಣ ಬುಕ್ ಸಾಕು, ನಾನು ಇದರಲ್ಲೇ ಓದ್ಕೊತೀನಿ, ನನಗೆ ಅದೆಲ್ಲ ಓದೋಕ್ಕಾಗಲ್ಲ ಅನ್ನೋ ಮೈಂಡನ್ನ ತೆಗ್ದಾಕಿ. ಬೇಸ್ ಅನ್ನೋದು, ಫೌಂಡೇಶನ್ ಅನ್ನೋದು ಯಾವತ್ತೂ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಓಕೆನಾ? ಆ ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಸ್ಟ್ರಾಂಗ್ ಆದರೆ ಇನ್ನು ಬೇರೆ ನೀವು ಎಕ್ಸ್ಟ್ರಾ ಏನು ಬೇಕೋ ಅದನ್ನು ಫುಲ್ಫಿಲ್ ಮಾಡ್ಕೊಬೋದು ಈಸಿಯಾಗಿ. ಅರ್ಥ ಆಗ್ತಿದೆಯಾ? ಫಸ್ಟು ಕಮೆಂಟಲ್ಲಿ ಇದು ಆ ಎಕ್ಸಾಮ್ಗೆ ಅಷ್ಟು ಇದೆಲ್ಲ ಓದೋಕ್ಕಾಗಲ್ಲ, ಇದೆಲ್ಲ ಓದಿದ್ರೆ IAS ಆಗ್ಬೋದು. ಅಫ್ಕೋರ್ಸ್ ಇದೆಲ್ಲ ಓದಿದ್ರೆ IAS ಆಗ್ತೀರಾ ಅಂದರೆ ಆಗಿ, ದಯವಿಟ್ಟು ಖುಷಿನೇ ಅಲ್ವಾ ಆಗ್ತೀರಾ ಅಂದರೆ. ಬಟ್ ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ, ಯಾವುದೇ ಎಕ್ಸಾಮ್ಗೆ ಓದಬೇಕಂದ್ರೂ ನಿಮ್ಮದು ಬೇಸಿಕ್ ಸ್ಕೋರ್ ಸಬ್ಜೆಕ್ಟ್ಸ್ಗಳು ಸೇಮೇ ಇರುತ್ತೆ. ಮೇ ಬಿ ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಎಕ್ಸಾಮಲ್ಲಿ ನಿಮಗೆ ತುಂಬ ಫ್ಯಾಕ್ಚುಯಲಾಗಿ ಕೇಳ್ಬೋದು, ಇಷ್ಟೇ ಡಿಫ್ರೆನ್ಸ್, ಇಷ್ಟೇ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಮೇ ಬಿ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಅಥವಾ ರೈಲ್ವೆ SSC ಎಕ್ಸಾಮ್ಸ್ಗಳಲ್ಲಿ ತುಂಬ ತುಂಬ ಫ್ಯಾಕ್ಚುಯಲ್ ಆಗಿ ಕೇಳ್ತಾರೆ ಕ್ವಶನ್ಸ್ಗಳು, ಡೈರೆಕ್ಟ್ ಕ್ವಶನ್ಸ್ಗಳು ಬರುತ್ತೆ. ಓಕೆ, ವಿಚ್ ಆರ್ಟಿಕಲ್ ಏನು ಮಾಡ್ತು, ಯಾವ ಆರ್ಟಿಕಲ್, ಯಾವ ಅಮೆಂಡ್ಮೆಂಟ್, ಡೈರೆಕ್ಟಾಗಿ ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನ್ಸ್ಗಳು ಬರ್ಬೋದು. ಬಟ್ ಇದೇ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ತೀರಾ ಹೈ ಪೊಸಿಷನ್ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಾರೆ, ಆವಾಗ ಅವರು ಅಂಡರ್ಸ್ಟ್ಯಾಂಡಿಂಗ್, ನೀವೆಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ ಹೊರತು ಸಬ್ಜೆಕ್ಟ್ಸ್ ಒಂದೇ ಇರುತ್ತೆ, ಓಕೆನಾ? ಓಕೆ, ನಾ ಇನ್ನೊಂದು ಏನು ಹೇಳ್ತೀನಿ, ಓಕೆ ನಮ್ಗೆ ಇಷ್ಟು ಡೀಪಾಗಿ ನಮ್ಮ ಕೈಲೆಲ್ಲ ಆಗಲ್ಲ, ನಾವು ಓದಲ್ಲ ಅಂದರೆ ಓಕೆ, ನಿಮಗೆ ಕೆಲವೊಂದು ಬುಕ್ಗಳೇ ಬರುತ್ತೆ, ಅವ್ರು ಏನೂ ಮಾಡಿರಲ್ಲ, ಯಾವುದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿರಲ್ಲ, ಜಸ್ಟ್ ಅವರು ಫ್ಯಾಕ್ಟ್ಸ್ಗಳನ್ನ ಫಿಲ್ ಮಾಡಿರ್ತಾರೆ. ಇಡೀ ಬುಕ್ ಫುಲ್ ಫ್ಯಾಕ್ಟ್ಸ್ಗಳೇ ನಿಮಗೆ ಸಿಗುತ್ತೆ, ಬೇರೆ ಏನೂ ಇರಲ್ಲ, ಜಸ್ಟ್ ಫ್ಯಾಕ್ಟ್ಸ್, ಕಂಪ್ಲೀಟ್ ಫ್ಯಾಕ್ಟ್ಸ್. ನಿಮಗೆ ಹಿಸ್ಟ್ರಿ ಅಂದರೆ ಫಸ್ಟ್ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ಸ್ಗಳು, ಯಾವ್ದನ್ನು ಕಂಡುಹಿಡಿದ್ರು, ಯಾರೆಲ್ಲೋದ, ಯಾರೆಲ್ಲಿಂದ ಬಂದ, ಇದನ್ನು ಡೈರೆಕ್ಟಾಗಿ ಫ್ಯಾಕ್ಟ್ಸ್ಗಳನ್ನ ತೊಗೊಂಬಂದ್ಬಿಟ್ಟು ನಿಮಗೆ ಬುಕ್ಸ್ಗಳು ಸಿಗುತ್ತೆ. ಸೊ ಆ ಬುಕ್ಸ್ಗಳು ನನಗೆ ಗೊತ್ತಿದೆ. ಆ್ಯಕ್ಚುಲಿ ಕೆಲವೊಂದು ಬುಕ್ಸ್ಗಳಿದೆ, ನಾನು ಆ ಬುಕ್ಸ್ಗಳನ್ನ ಹೇಳ್ತೀನಿ ನಿಮಗೆ. ತೀರಾ ನಾನು ಥಿಯರಿ ಬೇಸ್ಡು ನನಗೆ ಓದೋಕ್ಕಾಗಲ್ಲ, ಅರ್ಥ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ ಅಂದರೆ ನೀವು ಆ ಬುಕ್ಸಿಗೆ ಇಟ್ಕೊಳ್ಳಿ. ಬಟ್ ಫಸ್ಟು ಆಗಲ್ಲ, ಮಾಡಲ್ಲ ಅನ್ನೋದನ್ನು ಮೈಂಡಿಂದ ತೆಗ್ದಾಕಿ, ಆವಾಗಲೇ ಆಗೋದು. ತುಂಬ ಆಸೆಗೆ ಹೇಳ್ತಿದ್ದೀನಿ ಅಲ್ಲ, ತುಂಬ ನಿಜ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಯಾರೇ ಎಕ್ಸಾಮ್ ಬರೆದ್ರು, ನೀವು ಯಾರೇ ಪಾಸಾಗಿರೋರ ಹತ್ರ ಕೇಳಿದ್ರು ಅವ್ರದ್ದು ಒಂದು ಸ್ಟ್ರಾಂಗ್ ಆಗಿರುತ್ತೆ, ಏನು ಅಂದರೆ ಅವ್ರದ್ದು ಫೌಂಡೇಶನ್ ಬೇಸಿಕ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಅದೇ ನಿಜ, ಓಕೆನಾ? ತುಂಬ ಈಸಿ ರೂಟ್ಗಳನ್ನ ಹುಡ್ಕೋಕೆ ಹೋಗ್ಬೇಡಿ. ತುಂಬ ಕತ್ಲಾಯಿತು, ಸರಿನಾ? ಇನ್ನು ಉಳಿದಿದ್ದು ನೆಕ್ಸ್ಟ್ರಲ್ಲಿ ಹೇಳ್ತೀನಿ.
ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನು ಏನು ಹೇಳಬೇಕು, ಹೇಳ್ತೀನಿ, ಏನಾದರೂ ಒಂದು ಹೇಳ್ತಾನೆ ಇರ್ತೀನಿ ಎಕ್ಸಾಮ್ಸ್ ರಿಲೇಟೆಡ್. ಬಟ್ ಸ್ವಲ್ಪ ಟೈಮ್ ಕೊಡಿ, ಸರಿನಾ? ಆಗುತ್ತೆ, ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಆದಷ್ಟು. ನನ್ನ ನನ್ನ ಮಾರ್ಕ್ಸ್ ಎಷ್ಟು ಬಂತು, ಮಾರ್ಕ್ಸ್ ಕಾರ್ಡ್ ಅಂತೀನಿ, ನಾನು ಎಷ್ಟು ಸ್ಕೋರ್ ಮಾಡಿದೆ, ನನಗೆ ಯಾವ ಸಬ್ಜೆಕ್ಟ್ಸಲ್ಲಿ ಪೇಪರ್ 1ಅಲ್ಲಿ ಎಷ್ಟು ಬಂತು, ಪೇಪರ್ 2ಅಲ್ಲಿ ಎಷ್ಟು ಬಂತು, ನಾನು ಯಾವ ಬುಕ್ಸ್ ಓದಿದೆ ಎಲ್ಲನೂ ಹೇಳ್ತೀನಿ, ಸರಿನಾ? ಬಟ್ ಒಂದು ಸ್ವಲ್ಪ ಟೈಮ್ ಕೊಡಿ, ಅಟ್ಲೀಸ್ಟ್ ದಿನಕ್ಕೆ ಒಂದು ವೀಡಿಯೋನಾದರೂ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಚಾನ್ಸ್ ಕೊಡಿ, ಸರಿನಾ? ನೀವು ಕ್ವಶನ್ ಕೇಳಿ, ನಿಮಗೇನೋ ಡೌಟ್ ಇದ್ದರೆ ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾ ಎಲ್ಲ ಕ್ವಶನ್ಗೂ ಆದಷ್ಟು ರಿಪ್ಲೈ ಮಾಡ್ತೀನಿ. ಒಂದು ವೇಳೆ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಾನು ವೀಡಿಯೋನಾದರೂ ಮಾಡಿ ಹಾಕಿರ್ತೀನಿ, ಸರಿನಾ? ಸೊ ಯಾವತ್ತೂ ನಾನು ಅದನ್ನು ಓದಲ್ಲ, ಇದು ನಮಗಾಗಲ್ಲ ಹಂಗೆ ಅಂದ್ಕೊಳಕ್ಕೆ ಹೋಗಬೇಡಿ, ಎಲ್ಲನೂ ಆಗುತ್ತೆ. ನಿಮ್ಮ ಕೈಲಾಗ್ದಲ್ಲ ಇನ್ಯಾರ ಕೈಲಾಗುತ್ತೆ. ಸೊ ಕೂತ್ಕೊಂಡು ಸಿನ್ಸಿಯರಾಗಿ ನಿಮ್ಮ ಬೇಸಿಕ್ಸ್ ಕೋರ್ ಸಬ್ಜೆಕ್ಟ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಬೇಸಿಕ್ಸ್ಗಳನ್ನ ಸ್ಟ್ರಾಂಗ್ ಮಾಡಿದ್ರೆ ಲಿಟ್ರಲಿ ನೀವು ಯಾವ ಎಕ್ಸಾಮ್ ಬೇಕಿದ್ರೂ ನೀವು ಟ್ರೈ ಮಾಡ್ಬೋದು. ಇದು ಮೈಂಡಲ್ಲಿರಿ, VA ಎಕ್ಸಾಮ್ ಅಂತಲ್ಲ, ನಿಮ್ಮ ಬೇಸಿಕ್ಸ್ ಸ್ಟ್ರಾಂಗ್ ಆಯಿತು ಅಂದರೆ ನೀವು ಲಿಟ್ರಲಿ ಯಾವುದೇ ನೋಟಿಫಿಕೇಷನ್ ಬಂದರೂ ನೀವು ಹಾಕ್ಬೋದು. ಇನ್ನೊಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಕೊಂಡು ಇನ್ನು ಎಕ್ಸ್ಟ್ರಾ ಏನು ಸಿಲೆಬಸ್ ಕೇಳಿದಾರೋ ಅದನ್ನು ಓದ್ಕೊಂಡು ಆರಾಮ್ಸೆ ಮಾಡ್ಕೊಬೋದು. ಈ ಲಾಜಿಕ್ನ ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಸರಿನಾ? ಅಲ್ಲಿ ತನಕ ಬಾಯ್, ಕತ್ಲಾಯಿತು, ಸರಿನಾ? ಬಾಯ್, ಲವ್ ಯು ಆಲ್.